ಈಗ ಇನ್ನೊಂದು ಮಾತು, ಈಗ ಬಿಗ್ ಬಾಸ್ ಮುಗಿಯೋ ತನಕ ಒಂದಾದ್ರೆ ಬಿಗ್ ಬಾಸ್ ಮುಗಿದ್ಮೇಲೂ ಕೂಡ ಅದು ಹ್ಮ್ ಯಾವ್ದೂ ಕೂಡ ಕಂಟಿನ್ಯೂ ಆಗಲ್ಲ. ಹ್ಮ್ ಬಿಕಾಸ್ ಯಾಕಂತಂದ್ರೆ 4 ಗೋಡೆಗಳ ಮಧ್ಯೆ ಏನೆಲ್ಲಾ ನಡೆದಿರುತ್ತೆ ಹ್ಮ್ ಅನ್ನೋಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಟೈಮ್ ಟು ಟೈಮ್ ನಿದ್ದೆ ಇರಲ್ಲ, ಹ್ಮ್ ಟೈಮ್ ಟು ಟೈಮ್ ಊಟ ಇರಲ್ಲ, ಹ್ಮ್ ಹೊರಗಡಿನ ಪ್ರಪಂಚ ಏನು ಅಂತ ಗೊತ್ತಾಗ್ತಿರಲ್ಲ, ಏನ್ ಹ್ಮ್ ನಡೀತಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಏನು ಒಂದು 20 ಜನ ಏನೋ ಹೋಗಿರ್ತಾರ, 24 ಜನ ಅಷ್ಟು ಜನಗಳ ಮಧ್ಯೆ ಮಾತ್ರ ನಿಮ್ ಸಂಪರ್ಕ ಇರುತ್ತೆ. ಹ್ಮ್ ಅಂತ ಒಂದು ಸಂದರ್ಭದಲ್ಲಿ ಒಂದ್ ಮಾತು ಬಂದಿರುತ್ತೆ, ಹೋಗಿರುತ್ತೆ. ಆದ್ರೂ ಕೂಡ ಅಶ್ವಿನಿ ಅವರು ಒಂದು ಕೊಟ್ಟಿರುವಂತಹ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹ್ಮ್ ಬಡವ ಅಲ್ಲ ಶೋ ಆಫ್ ಮಾಡಿರುವಂತದ್ದು ಅಂತ ಹೇಳ್ಬಿಟ್ಟು. ಹ್ಮ್ ಏನ್ ಶೋ ಆಫ್ ಮಾಡೋಕೆ ಏನೈತಣ್ಣ ಅಲ್ಲಿ ತೋರ್ಸ್ಕೊಳಕ್ ಏನೈತೆ ಈಗ ನೀವೇ ಯಾವಾಗ್ಲೂ ಅಂದ್ರೆ ನಿಮಗ್ ಗೊತ್ತಿಲ್ಲದೆ ಇರೋದು ಯಾರಿಗ್ ಗೊತ್ತಿರ್ತದೆ ಹೇಳಿ. ಹ್ಮ್ ನ್ಯೂಸ್ ಮೀಡಿಯಾ ಮಾಧ್ಯಮ ಅಂದ್ರೆ ನೀವ್ ಎಲ್ಲೇ ದುಡುಕ್ ತೆಗೆದು ಬಿಡ್ತೀರಾ ಏನೇ ಆಗಿದ್ರು ಅಲ್ವಾ. ಅಲ್ಲಿ ಶೋ ಆಫ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಈಗ ನೋಡೋರಂತೂ ಎಷ್ಟು ಡೀಟೇಲ್ ಆಗಿ ನೋಡ್ತಾರೆ ಅಂತಾನೂ ಗೊತ್ತು. ಈಗ ಹ್ಮ್ ಒಬ್ಬ ಜನರು ನೋಡ್ತಾವ್ರೆ ಆ ಶೋನ, ಅಷ್ಟೊಂದು ಹಚ್ಕೊಂಡವ್ರೆ, ಅಷ್ಟೊಂದು ಪ್ರೀತಿ ಕೊಟ್ಟು ನೋಡ್ತಾವ್ರೆ ಅಂದಾಗ ಹ್ಮ್ ಅವ್ರು ಎಷ್ಟು ಡೀಟೇಲ್ ಆಗಿ ಒಬ್ಬೊಬ್ರು ನೋಡ್ತಾವ್ರೆ ಅಂತ. ಈಗ ಸುಮ್ನೆ ಎಕ್ಸಾಂಪಲ್, ಸುಮ್ನೆ ಈಗ ನಾನು ಬೀನ್ ಬ್ಯಾಗ್ ಮೇಲೆ ಕೂತಿರ್ತೀನಪ್ಪ, ಹ್ಮ್ ಬರೀ ನನ್ನ ರಿಯಾಕ್ಷನ್ ನೋಡ್ಬಿಟ್ಟು, ನನ್ನ ಫೇಸ್ ನೋಡ್ಬಿಟ್ಟು ಇವ್ನು ಏನ್ ಥಿಂಕ್ ಮಾಡ್ತಾವನೆ ಅಂತ ಹೇಳು ತರ ಇರ್ತದೆ. ಹ್ಮ್ ಅಂತಂದ್ರೆ ಎಲ್ಲಿ ತಪ್ಪಿಸ್ಕಾಯ್ತದೆ, ಏನ್ ಶೋ ಆಫ್ ಮಾಡ್ಬಿಟ್ಟು ಹೆಂಗ್ ನೀವು ಗೆಲ್ಲಕ್ಕಾಯ್ತದೆ ಹ್ಮ್ ಅಲ್ವಣ. ಹ್ಮ್ ಅಷ್ಟೇ. ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ಅದು ಇದಾಗಲ್ವಾ ಅಂತ, ಬನಿಯನ್ ಹಾಕೊಂಡಿರುವಂತ ವಿಚಾರನೂ ಹ್ಮ್ ಆಗುತ್ತೆ ಅದು. ಹ್ಮ್ ಧ್ರುವಂತ್ ಅವರು ಕೂಡ ಶೋ ಅಲ್ಲಿ ಇದ್ದಾಗ ಒಂದ್ ಮಾತು ಹೇಳ್ತಾರೆ, ಬನಿಯನ್ ಹಾಕೊಂಡು ಅಷ್ಟು ಕುರಿಗಳಿದೆ, ಇಷ್ಟು ಕುರಿಗಳಿದೆ ಅಂತ ಹೇಳ್ಬಿಟ್ಟು ಹೌದು ಏನೋ ಹೇಳ್ತಾರೆ. ಅಣ್ಣ, ಅವಾಗಿಂದಾನು ಒಂದ್ 18-19 ಕುರಿಯವೆ ನಮ್ತವು. ಹ್ಮ್ ಸರಿಯಾ, ನಾನೇನ್ ಮಾಡ್ದೆ, ಅದಕ್ಕೆ ಒಂದು ಫಾರ್ಮ್ ತರ ಸೆಡ್ ತರ ಮಾಡ್ಬಿಟ್ಟು, ಹ್ಮ್ ಮನೆ ಕೈಯಲ್ಲಿ ಜಾಗ ಇಲ್ಲ ಅಷ್ಟು ಹ್ಮ್ ಕುರಿ ಕುಡಾಕೋಕೆ, ಹೌದು. ಸ್ವಲ್ಪ ಚಿಕ್ಕದಲ್ವಾ ಜಾಗ. ನೋಡಿದೀನಿ. ಹೊಲ್ದತ್ರ ಮಾಡ್ಬಿಟ್ಟು ಅಲ್ಲಿಗೆ ಇನ್ನೊಂದಷ್ಟು ಕುರಿ ತಂದ್ಬಿಡುವ ಹ್ಮ್ ಅಂತ ನನ್ನ ಪ್ಲಾನ್ ಇದ್ದದ್ದು. ಹ್ಮ್ ಇವ್ರಿಗೆ ಏನ್ ಅನ್ನಿಸ್ತೋ ಏನೋ, 100 ಕುರಿ ಅವೆ, ಹ್ಮ್ ಒಂದ್ ಕುರಿ ಫಾರ್ಮ್ ಐತೆ. ಓಕೆ. ಇವ್ರು ಅಂದ್ರೆ ಯಾರ್ ಕೇಳ್ಬಿಟ್ಟು ಹೇಳಿದ್ರೋ ಗೊತ್ತಿಲ್ಲ ಹ್ಮ್ ಅಂತ ಅಂದ್ರು. ಅವಾಗ್ಲೇ ನಾನು ಹೇಳಿದ್ನಲ್ಲ, ನಾನು ಅನ್ಕೊಂಡಿದೀನಿ ಅಷ್ಟೇ, ಮಾಡ್ಬೇಕು ಅಂತ ಇನ್ನೂ ಮಾಡಿಲ್ಲ. ಹ್ಮ್ ಇದು ಅಷ್ಟೇ, ಕಾರು ಅಷ್ಟೇ ಸೆಕೆಂಡ್ಸ್, ಅದೇನು ಹ್ಮ್ ಕೊಟ್ಟು ತಕೊಂಡಿರೋದಲ್ಲ, ಶೋರೂಮ್ ಗಾಡಿ ಅಲ್ಲ ಅದು, ಅದು ಸೆಕೆಂಡ್ಸ್ ಅಂತ. ಹ್ಮ್ ಹ್ಮ್. ಅಷ್ಟೇ. ಈಗ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಿನಿಮಾಗಳ ಆಫರ್ ಬಂದಾಗ ಈ ನಾಯಕನಾಗೆ ಕಂಟಿನ್ಯೂ ಆಗ್ತೀರಾ ಅಥವಾ ಪಾತ್ರಕ್ಕೆ ತಕ್ಕಂಗೆ ಅಭಿನಯಿಸ್ತೀರಾ ಅಂತ? ಅಣ್ಣ, ನಾಯಕನಾಗಿ ಕಂಟಿನ್ಯೂ ಪಾತ್ರ ಅಷ್ಟೇನ ಇಂಪಾರ್ಟೆಂಟ್ ಈಗ. ಅದು ಒಂದು ದೊಡ್ಡ ಜವಾಬ್ದಾರಿ ಅಲ್ವಣ. ಈಗ ಹ್ಮ್ ಒಂದು ಸತಿ ಈಗ ಈಗ ನಾನು ಏನು ಮಾಡಿಲ್ಲ, ಒಂದು ಪಾತ್ರನೂ ಮಾಡಿದ್ರೆ ಎಲ್ಲಾ ಸಿನಿಮಾಗೂ ಕರೀತಾರೆ, ಎಷ್ಟು ಸಿನಿಮಾಗಳು ಮಾಡ್ಬೋದು. ಹ್ಮ್ ನಾಯಕ ಅಂತ, ಹೀರೋ ಅಂತ ಫಿಕ್ಸ್ ಆಗ್ಬಿಟ್ರೆ ಅದ್ರಲ್ಲಿ ಗೆಲ್ಲು ಕಾನ್ಫಿಡೆನ್ಸ್ ಇರಬೇಕು. ಗೆಲ್ತೀನಿ ಹ್ಮ್ ನಾನು, ಹೊಡಿತೀನಿ ಶೋರ್ ಶಾಟ್ ಇದು ಹ್ಮ್ ಅನ್ನೋ ತರ ನಂಬಿಕೆ ಇದ್ದಾಗ ಇರ್ಬ ಹೀರೋ ಆದ್ರೆ ಚಂದ ಅಂತ. ಹ್ಮ್ ಈಗ ಸುಮ್ನೆ ಬ್ಲೈಂಡ್ ಅಲ್ಲಿ, ಈಗ ಆ ಜಗತ್ತೇ ಬೇರೆ ನೋಡ. ಈಗ ಹ್ಮ್ ಸಿನಿಮಾ ಪ್ರಪಂಚನೇ ಬೇರೆ, ಈ ಹ್ಮ್ ನಮ್ ರಿಯಾಲಿಟಿ ಶೋ ಈ ಪ್ರಪಂಚನೇ ಬೇರೆ, ಹ್ಮ್ ಈ ರಾಜಕೀಯ ಆ ಪ್ರಪಂಚನೇ ಬೇರೆ. ಹಂಗೆ ನೀನ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಏನ್ ಬೇಕು ಅಷ್ಟು ಪ್ರಿಪೇರ್ ಆಗಿರ್ಬೇಕು, ಹ್ಮ್ ಅಷ್ಟು ಪ್ರಿಪರೇಷನ್ ಮಾಡ್ಕೊಂಡೇ ಹೋಗ್ಬೇಕು, ಅಷ್ಟು ಹ್ಮ್ ಕಲ್ತ್ಬಿಟ್ಟೆ ಹೋಗ್ಬೇಕು. ನಾನು ಹ್ಮ್ ಇಲ್ಲಿಗೆ ಬಂದು ಈಗ ಬಿಗ್ ಬಾಸ್ ಅಲ್ಲಿ ನನ್ನ ಪ್ರಕಾರ ಏಂತಕ್ಕೆ ವಿನ್ ಆದೆ ಅಂತ ಕೇಳಕ್ ಹೋದ್ರೆ, ನಾನು ಮುಂಚೆ ಮಾಡಿದ್ನಲ್ಲ, ನಾನು ರಿಯಾಲಿಟಿ ಶೋ ಒಂದ್ 4-5 ಮಾಡಿದ್ನಲ್ಲ, ಅದ್ರ ಹ್ಮ್ ಅದ್ ಎಲ್ಲಾದ್ರ ಅನುಭವ ಒಂದ್ ಕಡೆ. ಹ್ಮ್ ಇದೆಲ್ಲ ಮ್ಯಾಟ್ರ್ ಆಯ್ತದೆ ಅಣ್ಣ. ಹಂಗೆ ಎಲ್ಲಾ ಫೀಲ್ಡ್ ಅಲ್ಲೂ ಅಷ್ಟೇ. ಸಿನಿಮಾದಲ್ಲಿ ಮಾಡ್ಬೇಕು, ಸಿನಿಮಾದಲ್ಲಿ ಒಂದ್ ನೈಟ್ಗೆ ಆಗ್ಬಿಡಲ್ಲ ನಾನು. ಹ್ಮ್ ಹ್ಮ್ ಕೆಳಗೆ ಮತ್ತೆ ಜೀರೋ ಇಂದಾನೇ ಸ್ಟಾರ್ಟ್ ಮಾಡ್ಬೇಕಲ್ಲ, ಅಲ್ಲಿಂದ ತಿಳ್ಕೊಬೇಕು ಅದ್ರ ಬಗ್ಗೆ ಫಸ್ಟ್. ಓಕೆ. ಸಿಎಂ ಅವ್ರನ್ನ ಭೇಟಿ ಆಗಿದ್ದೀರಾ, ಹ್ಮ್ ಅದ್ರ ಡಿ.ಸಿ.ಎಂ ಅವ್ರನ್ನೆಲ್ಲ ಕೂಡ ಭೇಟಿ ಆಗಿದ್ದೀರಾ, ಫೋನ್ ಎಲ್ಲ ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ಗಿಲ್ಲಿ ಅವರು ಪಾಲಿಟಿಕ್ಸ್ ಎಂಟ್ರಿ ಕೊಡ್ತಾರಾ ಅಂತ? ಇಲ್ಲ ಇಲ್ಲ. ಅದೇ ಈಗಲೇ ಹೇಳಿದ್ನಲ್ಲ ಹ, ಜಸ್ಟ್. ಹ, ಈಗ ಆ ಪ್ರಪಂಚನೇ ಬೇರೆ ನೋಡ. ಈಗ ರಾಜಕೀಯ ಅಂದ್ಮೇಲೆ ಹ್ಮ್ ಆ ರಾಜಕಾರಣನೇ ಬೇರೆ ಪ್ರಪಂಚ ಅದು. ಹ್ಮ್ ಹ್ಮ್ ಅದ್ರ ಬಗ್ಗೆ ನಂಗೆ ಜೀರೋ. ಈಗ ಸಿನಿಮಾ ಆದ್ರೆ ಓಕೆ, ಅದ್ರಲ್ಲಿ ನಾನು ಕೆಲಸ ಮಾಡೋನಿ, ಹ್ಮ್ ಏನೋ ಒಂದು 10% ಆದ್ರೂ ಅದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಅದೇ. ಹ್ಮ್ ಏನೋ ಬಂದ್ರುವೆ ಯಾರಾದ್ರೂ ಹಿಂಗೆ ಆಕ್ಟಿಂಗ್ ಮಾಡೋ ನಮ್ ಸಿನಿಮಾದಲ್ಲಿ ಅಂದ್ರು, ಈ ಪಾತ್ರ ನಾನು ಮಾಡ್ಬೋದು, ಈ ಪಾತ್ರ ನಾನು ಮಾಡಬಾರ್ದು ಹ್ಮ್ ಅನ್ನೋದು ಒಂದು ನಾಲೆಡ್ಜ್ ಇರ್ತದೆ. ಹ್ಮ್ ರಾಜಕೀಯ ಅಂದ್ರೆ ಅದಕ್ಕೂ ನನಗೂ ಅದ್ರಲ್ಲಿ ಜೀರೋ. ನನಗೂ ಹ್ಮ್ 1% ಗೊತ್ತಿಲ್ಲ ಅದೇನು ಹೆಂಗೆ ಅಂತ. ರಾಜಕೀಯ ಆ ಹ್ಮ್ ಪ್ರಪಂಚಕ್ಕೆ ಹೊಸಬ ನಾನು, ಹ್ಮ್ ಅಲ್ಲಿಗೆ ಏನಾರ ಹೋದ್ರೆ. ಹ್ಮ್ ಈಗ ಏನು ಗೊತ್ತಿಲ್ದೇನೆ ಮಾಡಕ್ ಆಗಲ್ವಲ್ಲ ನಾನು ಏನು. ಹ್ಮ್ ಈಗ ಯಾವ್ದಾರ ಒಂದ್ ಕೆಲ್ಸ, ಹ್ಮ್ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದ್ 30% ಆದ್ರೂ ನಾಲೆಡ್ಜ್ ಇರ್ಬೇಕಲ್ಲ, ಹ್ಮ್ 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 ಅಲ್ವಾ. ಹ್ಮ್ ಆ ನಾಲೆಡ್ಜ್ ಇದ್ದಾಗ ಏನೋ ಒಂದ್ ಮೂವ್ ಮಾಡ್ಬೋದು. ಈಗ ಈ ಗಾಡಿ ನಾನು ನಿಮ್ಗೆ ಕೊಟ್ಬಿಟ್ಟು, ಗಾಡಿ ಓಡ್ಸಕ್ಕೆ ಬರಲ್ಲ, ಈ ಗಾಡಿ ಕೊಟ್ಬಿಟ್ಟು ನೀವು ಓಡಿಸಿ ಅಂದ್ರೆ, ನಾನು ಓಡಿಸ್ಕೊಯ್ತೀನಿ ಅಂದ್ರೆ ಎಲ್ಲಾರ ಹೋಗಿ ಬಿದ್ದು ಬಿಡ್ತೀರಾ ಅಷ್ಟೇ. ಹೌದು, ನಿಮ್ಗೆ 100%. ಒಂದ್ 30% ಅಟ್ಲೀಸ್ಟ್ ಟಚ್ ಗೇರ್ ಹಾಕೋದಾದ್ರೂ ಗೊತ್ತಿದ್ರೆ ಅಟ್ಲೀಸ್ಟ್ ಮೂವ್ ಮಾಡ್ತೀರಾ ಗಾಡಿಯ. ಹ್ಮ್ ಆಮೇಲೆ ಇನ್ನೊಂದ್ ಚೂರು ಮೂವ್ ಮಾಡಿ ಕಲ್ತ್ಕೋಬಹುದು. ಓಕೆ. ಹಂಗೆ. ಏನ್ ಹೇಳಿದ್ರು ಸಿಎಂ ಸರ್ ಮತ್ತೆ ಡಿ.ಸಿ.ಎಂ ಅವರೆಲ್ಲ ಏನು? ಸಿಎಂ ಸರ್ ಮಾತಾಡ್ಸಿದ್ರು ಚೆನ್ನಾಗಿ. ಹ್ಮ್ ಯಾವ ಊರು, ಏನು ಅಪ್ಪ, ಏನ್ ಕೆಲಸ ಮಾಡ್ತಾರೆ, ಹ್ಮ್ ಏನು ಪಾಪ್ಯುಲಾರಿಟಿ ಚೆನ್ನಾಗಿ ಸಿಕ್ಕದೆ ನಿನ್ಗೆ, ಹ್ಮ್ ಚೆನ್ನಾಗಿ ಹಳ್ಳಿ ಹುಡುಗ ಅಂತೆಲ್ಲ ಹ್ಮ್ ಹೇಳಿದ್ರು. ಹ್ಮ್ ಅದಾದ್ಮೇಲೆ ಡಿ.ಸಿ.ಎಂ ಸರ್ ಅವರು ಕರೆಸ್ಕೊಂಡು ಹ್ಮ್ ಒಂದ್ 5 ನಿಮಿಷ, ಒಂದ್ 5-10 ನಿಮಿಷ ಲೇಟ್ ಆದ್ರು ಪಾಪ ಅವ್ರು ಎಷ್ಟು ಸಿಂಪಲ್ ಅಂತ ಅವಾಗ ಗೊತ್ತಾಯ್ತಣ್ಣ. ಹ್ಮ್ ಡಿ.ಸಿ.ಎಂ ಸರ್ ವೇ ಏನು ಒಂದ್ ಚೂರು ಬೇಜಾರ್ ಅಣ್ಣ, ಅವ್ರಿಗೋಸ್ಕರ ಯಾರು ಎಷ್ಟ್ ಜನ ಕಾಯ್ತಾರೆ, ಹ್ಮ್ ನಮಗೋಸ್ಕರ ಒಂದ್ 5 ನಿಮಿಷ ಟೈಮ್ ಕೊಟ್ಟು ಮಾತಾಡ್ತಾರೆ ಅಂದ್ರೆ ಹ್ಮ್ ಅದಕ್ಕಿಂತ ದೊಡ್ಡದು ಇನ್ನೇನ್ ಬೇಕಣ್ಣ ಅಲ್ವಾ. ಆಮೇಲೆ ನಮ್ಮ ಕುಮಾರಸ್ವಾಮಿ ಸರ್, ಹ್ಮ್ ಕುಮಾರಣ್ಣ ಮಾತಾಡ್ತಾರೆ, ಪೋಸ್ಟ್ ಎಲ್ಲ ಹಾಗೆ. ಪೋಸ್ಟ್ ಹಾಕಿ ಫಸ್ಟ್ ಫೋನ್ ಅಲ್ಲಿ ಮಾತಾಡಿದ್ದ ಹಾ ಅವ್ರೆ. ಹಾ ಹಾ ಆಮೇಲೆ
ಡಿ.ಕೆ. ಶಿವಕುಮಾರ್ ಸರ್ ಫೋನಲ್ಲಿ ಮಾತಾಡಿದ್ರು, ಅದೆಷ್ಟು ಖುಷಿ ತಂದು ಕೊಡ್ತು. ಎಲ್ಲಾರು ಸುಮಾರು ಜನ ನಮ್ಮ MLA ಸರ್ ನರೇಂದ್ರ ಸ್ವಾಮಿ ಸರ್ ಅವರು ಬೈಟ್ಸೇ ಕಳ್ಸವ್ರೆ. ಸಾಮಾನ್ಯವಾಗಿ ಯಾರು ಮಾಡಲ್ಲ ನೋಡಿ. ಒಂದು ರಿಯಾಲಿಟಿ ಶೋಗೆ ಒಬ್ಬ ಕಂಟೆಸ್ಟೆಂಟ್ಗೆ ಯಾರು ಮಾಡ್ತಾರಣ್ಣ ಆತರ, ನಮ್ಮ ಹುಡುಗ ಹಳ್ಳಿ ಮಳವಳ್ಳಿ ಹುಡುಗ ಇವ್ರಿಗೆ ವೋಟ್ ಹಾಕಿ ಬಿಗ್ ಬಾಸ್ ನ ವಿನ್ ಮಾಡ್ಕೊಡ್ಬೇಕು ಅಂತ ಅವರು ಒಂದು ಬೈಟ್ಸ್ ಹಾಕ್ತಾರೆ. ಎಲ್ಲ ನೋಡ್ತಾ ಇದ್ರಣ್ಣ ನಿಜವೂ ಕೆಲವೊಂದು ಟೈಮು ಏನಪ್ಪ ಇದು ಹಿಂಗೆ ಎಲ್ಲಾ ರಂಗದವ್ರು, ನಮ್ ಚಿತ್ರರಂಗದವ್ರು ಎಷ್ಟು ಜನ ಮಾತಾಡೋರಣ್ಣ. ತುಂಬಾ ಜನ ನಮ್ ಸೀರಿಯಲ್ ಸಿನಿಮಾದಲ್ಲಿ ಕೆಲಸ ಮಾಡೋರು ಅವರೆಲ್ಲ ದೊಡ್ಡವ್ರೆ, ಅವರೆಲ್ಲ ಎಷ್ಟು ಮಾತಾಡೋರೆ ಅದ್ರ ಬಗ್ಗೆ. ಆಮೇಲೆ ಮಾತಾಡೋದು ಪಾಸಿಟಿವ್ ಆಗಿ ಮಾತಾಡೋಲ್ಲ, ಅದು ಇನ್ನೊಂದು ಖುಷಿ. ನಮ್ಗೆ ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡೋಲ್ಲ, ಅದು ಇನ್ನೊಂದು ದೊಡ್ಡ ಖುಷಿ. ಓಕೆ, ಈಗ ಇನ್ನೊಂದೇನ, ಕಾವ್ಯ ಅವ್ರನ್ನ ಊರಿಗೆ ಕರೆದ್ರಂತೆ, ಯಾವಾಗ ಕರಿತೀರಾ? ಹಬ್ಬಕ್ಕೇನೋ ಕರೆದಿದ್ದೀರಾ ಅಂತೆ? ಹೌದೌದು, ಯಾವ ಹಬ್ಬ ಕರೆದಿದ್ದೀರಾ? ಅದೇ ಸಿಡಿ ಹಬ್ಬ ಅಂತ ಮಾಡ್ತೀವಲ್ಲ ಊರಲ್ಲಿ ವರ್ಷಕ್ಕೊಂದ್ಸಲಿ, ಅದಕ್ಕೆ ಮಾರ್ನಮಿನಾ? ಒಳಗಡೆ ಸಿಡಿ ಹಬ್ಬ ಈಗ ಫೆಬ್ರವರಿ ಟೈಮಲ್ಲಿ ಸ್ಟಾರ್ಟ್ ಆಯ್ತದೆ. ಓಕೆ ಓಕೆ. ಅವಾಗ ಅಲ್ಲೇ ಒಳಗಡೆನೆ ಮಾತಾಡ್ತಿದ್ದ, ನಮ್ಮ ಊರ್ಲಿ ಹಬ್ಬ ಇದ್ದಾಗ ಕರೀತೀನಿ ಬಂದ್ಬಿಡ್ರಿ. ಅದೇ ಮುಂಚೆನೆ ಅಲ್ಲಿ ಡಿಸ್ಕಷನ್ ಆಯ್ತಿತ್ತು, ಆಚೆ ಹೋದಕ್ಕೆ ಇಲ್ಲಿ ಟ್ರಿಪ್ ಹೋಗ್ಬಿಡುವ, ಇಲ್ಲಿ ಸೇರುವ, ಇವ್ರ ಮನೆಗೆ ಹೋಗುವ ಅಂತೆಲ್ಲ ಮಾತಾಡ್ತಿದ್ವಲ್ಲ. ಆ ಡಿಸ್ಕಷನ್ ಇದು ಕರೆದಿದೆ. ಸೊ ಎಲ್ಲಿ ತನಕ ಬಂತು ಆ ಪ್ಲಾನ್ಸ್ ಎಲ್ಲ? ಈಗ ಕರಿತೀನಿ, ನಾನು ಹಬ್ಬ ಮಾಡ್ತೀನಿ ನಾನು ಊರಲ್ಲಿ. ಓಕೆ, ಹಬ್ಬ ಮಾಡ್ತೀನಿ. ಕಾವ್ಯ ಅವ್ರನ್ನ ಕರೀತೀರಾ ಹಬ್ಬಕ್ಕೆ? ಊರ ಹಬ್ಬಕ್ಕೆ ಕರೀತೀರಾ? 100%. ಅದೇನ ಏನ್ ಸಮಸ್ಯೆ ಏನಂದ್ರೆ, ನಮ್ದು ನಾನ್ ವೆಜ್ ಹಬ್ಬ, ಅವರು ವೆಜಿಟೇರಿಯನ್. ಕರಿತೀನಿ, ಅವರು ವೆಜಿಟೇರಿಯನ್ ಸಪರೇಟ್ ಮಾಡಿ ಊಟ ಮಾಡಿಸ್ಬೇಕು ಅಷ್ಟೇ. ಓಕೆ, ಗಿಲ್ಲಿ ಅವ್ರಿಗೆ ಅಡಿಗೆ ಮಾಡಕ್ ಬರುತ್ತಾ? ಬಾಯೋ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಕಾರಣ ನನಗೆ. ಏನ್ ಅದೇ ತಿಂದ್ಬಿಟ್ಟು ಅದ್ರಲ್ಲಿ ಏನೇನ್ ಇರ್ತಾವ ಪ್ಲೇಟ್ ಅಲ್ಲಿ ನೋಡ್ಬಿಟ್ಟು ಏನೇನ್ ತರಕಾರಿ ಇರ್ತಾವ ಅದನ್ನ ನೋಡ್ಬಿಟ್ಟು ಮಾಡ್ಬೇಕಷ್ಟೇ. ಹಂಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.